ಅಂಡ್ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಟ್ಯಾಗ್ಲೈನ್ ಇಟ್ಟಿದೀವಲ್ಲ, ಅದಕ್ಕೆ ಸೂಟೇಬಲ್ ಇದೆಯಾ? ಹಾನೆಸ್ಟ್ ಆಗಿ ಹೇಳ್ಬೇಕು. ಎಸ್ ಸರ್, ಅದಂತೂ ಪಕ್ಕ. ಲರ್ನಿಂಗ್ ಪ್ಲಸ್ ಅರ್ನಿಂಗ್. ಸೊ ನಂಗೆ ಸ್ಟಾರ್ಟಿಂಗು ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಏನು ಬರ್ತಾ ಇಲ್ವಲ್ಲ, ನೀವು ಬರೀ ಲರ್ನಿಂಗ್ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು, ಓಕೆ ಪೇಷನ್ಸ್ ಇರ್ಬೇಕು ಸರ್, ಮೇನ್ ಪೇಷನ್ಸ್ ಇರಬೇಕು. ಹೌದಾ? ಎಸ್ ಐಡಿಯಾನೇ ಇರ್ಲಿಲ್ಲ. ಓಕೆ ಇವ್ರು ಬರೀ ಅರ್ನಿಂಗ್ ಅನ್ನೋದು ಸುಮ್ನೆ ಹಾಕಿದ್ದಾರೆ, ಬರೀ ಲರ್ನಿಂಗ್ ಅಷ್ಟೇ, ಅರ್ನಿಂಗ್ ಅನ್ನೋದು ಸುಮ್ನೆ ಹಾಕಿದ್ದಾರೆ ಅಂತ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು, ಯಾವಾಗ ಅವರು ನಮ್ಮ ಟ್ಯಾಲೆಂಟ್ಸ್ ನ ರೆಕಾಗ್ನೈಸ್ ಮಾಡಿ ಕೊಡ್ತಾರ, ಓಕೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಏನ್ ಕರೆಕ್ಟ್ ಆಗಿ ಹಾಕ್ಸಿದ್ದಾರೆ, ಅದಕ್ಕೆ ಪಕ್ಕ ಇದ್ದಾರೆ ಅಂತ ಗೊತ್ತಾಯ್ತು. ಟ್ರೈನಿಂಗ್ ಪೀರಿಯಡ್ ಆಗಿದ ತಕ್ಷಣ ನೀವು ನಮ್ಮನ್ನ ಇದ್ ಮಾಡ್ಬೋದಿತ್ತು, ಬಟ್ ನಮ್ಮಲ್ಲಿರೋ ಟ್ಯಾಲೆಂಟ್ಸ್ ನ ಸ್ಕಿಲ್ಸ್ ನ ನೋಡಿ ಈಗ್ಲೂ ಕರೆದು ಇವೆಂಟ್ಸ್ ಕೊಡ್ತಿರೋದಕ್ಕೆ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅದ್ರಿಂದ ನಮಗೂ ಇನ್ನು ಓಕೆ ನಾವು ಮಾಡ್ಬೋದು. ಇವಾಗ ನೀವು ಒಂದೊಂದು ಇವೆಂಟ್ ಕೊಟ್ಟಾಗ ಓಕೆ ನಮ್ ಕೆಪಾಸಿಟಿ ಇದಿದೆ, ಓಕೆ ನಾವ್ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಮ್ಮಲ್ಲೇ ನಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಓಕೆ ನಾಳೆ ದಿವಸ ನಾವು ಬೇರೆ ಕಡೆ ಹೋದ್ರು ನಾವು ನಿಭಾಯಿಸಬಲ್ಲೆ ಅನ್ನೋ ತರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಆ ಕಾನ್ಫಿಡೆನ್ಸ್ ಬರ್ಸಿರೋದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಬ್ಯಾಚ್ ಬಂದವ್ರಿಗೆಲ್ಲ ನಾನು ಹೇಳೋದೇ ಇಷ್ಟು, ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಈ ಫೀಲ್ಡ್ ಅಲ್ಲಿ, ಅಫ್ಕೋರ್ಸ್ ಬನ್ನಿ, ಒಂದೊಳ್ಳೆ ಸಪೋರ್ಟ್ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲೂ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಮಾಡಲ್ಲ, ಏನೇ ಇದ್ರು ಡೈರೆಕ್ಟ್ ಆಗೇ ಹೇಳ್ತಾರೆ, ಡೈರೆಕ್ಟ್ ಆಗೇ ಹೇಳ್ಕೊಡ್ತಾರೆ. ಸೊ ನಿಮ್ದು ಈ ಫೀಲ್ಡ್ ಅಲ್ಲಿ ಕೆರಿಯರ್ನ ಮುಂದುವರಿಸಬೇಕು ಅಂದ್ರೆ ಸೊ ವಿಡೌಟ್ 9 ಇವೆಂಟ್ಸ್ ಇಂಡಿಯಾಗೆ ಬನ್ನಿ, ನಿಮ್ ಕೆರಿಯರ್ನ ಆದಷ್ಟು ಬೇಗ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.